ಒಂದು 11 ಮಂತ್ಸಿಂದ ಒಂದು ಸ್ಕಾಲರ್ಶಿಪ್ ಬರಬೇಕಿತ್ತು. ಸೊ ನಾನು ಹಾಗೆ ಪ್ರೇಯರ್ ಮಾಡ್ತಿದ್ದೆ. ಅವರು ಬರೀ ಡಾಕ್ಯುಮೆಂಟ್ಸ್ ಕಳಿಸ್ಕೊಡ್ರಿ, ಯಾವಾಗ ಕಾಲ್ ಮಾಡಿದ್ರು ಬರೀ ಡಾಕ್ಯುಮೆಂಟ್ಸ್ ಕಳಿಸ್ಕೊಡ್ರಿ ಅಂತ ಹೇಳ್ತಿದ್ರು. ಒಂದು ಸ್ಕಾಲರ್ಶಿಪ್ನೂ ಕೊಡ್ತಿರ್ಲಿಲ್ಲ. ಸೊ ನಂದು 1 ವರ್ಷದಿಂದ ಸ್ಕಾಲರ್ಶಿಪ್ ಬಂದಿರಲಿಲ್ಲ. ಸೊ ಅಪ್ಪ ಅಮ್ಮ ಪ್ರೇಯರ್ ಮಾಡೋಣ ನನ್ನ ಸ್ಕಾಲರ್ಶಿಪ್ ಬಂತು. ದೇವರ ಆಗಲಿ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ನಮಗೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿದರು. ಆಮೇಲೆ ಅಪ್ಪಾಜಿ ಹೇಳಿದರು ಎಲ್ಲ ದೇವ್ರಿಗೆ ಬಿಡುಗಡೆ ಮಾಡ್ತಾರೆ, ನೀವು ಬನ್ನಿ ಚರ್ಚಿಗಂತ. ಸೊ ನಾವು ಲಾಸ್ಟ್ ವೀಕ್ ಬಂದ್ವಿ. ಲಾಸ್ಟ್ ವೀಕ್ ಬರೋಣ ಅಪ್ಪಾಜಿ ಬೀಜ ಅಂತೇಳಿ ಸ್ವಲ್ಪ ಅಮೌಂಟ್ ಕೊಟ್ಟರು. ಅಪ್ಪಾಜಿ ಪ್ರೇಯರ್ ಮಾಡಿ ನಿಮ್ಗೆ ಯಾವತ್ತೂ ದುಡ್ಡಿನ ಕೊರತೆ ಆಗಲ್ಲ, ಇನ್ಮೇಲೆ ಯಾವತ್ತೂ ನಿಮ್ಮ ಬ್ಯಾಂಕ್ ಝೀರೋ ಆಗೋದೇ ಇಲ್ಲ ಆಗಲಿ. ಅಮ್ಮನೂ ಹಾಗೆ ಪ್ರೇಯರ್ ಮಾಡಿ ನಿಮ್ಗಿನ್ನೂ ಹೆಚ್ಚೆಚ್ಚಾಗಿ ಬರುತ್ತೆ, ನೀವು ಈ ವೀಕ್ ಹೋಗ್ರಿ, ನಿಮಗೊಂದು ಗುಡ್ ನ್ಯೂಸ್ ಬಂದೇ ಬರುತ್ತೆ ಅಂತ ಹೇಳಿದರು. ಸೊ ಟ್ಯೂಸ್ಡೇ LIC ಅವರು ಫೋನ್ ಮಾಡಿ, ಇಲ್ಲ ನಿಮ್ದೊಂದು LIC ಇದೆ, ನಿಮಗೆ ನೀವು ಡಾಕ್ಯುಮೆಂಟ್ಸ್ ಕಳಿಸ್ಕೊಡ್ರಿ, ನಾವು ನಿಮ್ಗೆ LIC ದುಡ್ಡು ಕೊಡ್ತೀವಿ ಅಂತ. ನಮಗಂತೂ ಹೋಪ್ಸೇ ಇರಲಿಲ್ಲ, ಯಾಕಂದರೆ ಅದು 15 ವರ್ಷ ಹಿಂದೆ ಮಾಡಿಸಿದ್ದು LIC, ಕಟ್ಟೋದೇ ನಿಲ್ಲಿಸ್ಬಿಟ್ಟಿದ್ವಿ. ಆ ಡಾಕ್ಯುಮೆಂಟ್ ಏನು ಪೇಪರ್ ಇತ್ತು ಅದು ಎಲ್ಲನೂ ಹೋಗಿತ್ತು. ಸೊ ಅವ್ರಿಗೆ ಹೇಳಿದಾಗ, ಇಲ್ಲ ಅದೇನು ಬಾಂಡ್ ಪೇಪರ್ ಏನು ಬೇಕಿಲ್ಲ, ಬರೀ ನಿಮ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಷ್ಟೇ ಕಳಿಸ್ಕೊಡ್ರಿ, ನಾವು ಮಾಡಿಸ್ತೀನಿ ಅಂತ ಹೇಳಿ LIC ಆಗಬೇಕಂದ್ರೆ 1 ವೀಕ್ ಇಲ್ಲ 2 ವೀಕ್ಸ್ ಮಿನಿಮಮ್ ಬೇಕಾಗುತ್ತೆ. ಬಟ್ ಅವರು ನಾವು ಟ್ಯೂಸ್ಡೇ ಕಾಲ್ ಮಾಡಿದರು, ವೆನೆಸ್ಡೇ ಇಲ್ಲ ಥರ್ಸ್ಡೇ ನಮಗೆ 61,000 ಕಳಿಸ್ಕೊಟ್ಟಿದ್ರು. ನಮಗೆ ಸ್ತೋತ್ರವಾಗಲಿ. ಅಪ್ಪಾಜಿ ಒಂದು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ, ಆಯ್ತಮ್ಮ ಬನ್ನಿ ಅಂತ ಹೋದ್ವಾರ ಬನ್ನಿ. ಅಲ್ಬೇಡಿ ವಿಶ್ವಾಸದ ನೋಡಿ 750 ಕಿಲೋಮೀಟರ್ ಪ್ರತಿ ವಾರ ಇವ್ರು ಬರ್ತಾ ಇದ್ರು. ಇವ್ರು ಮಾಡಿದ ಪ್ರಾರ್ಥನೆ ದೇವರು ಅದು ಪ್ರಾರ್ಥನೆ ಕೇಳಿ 20 ಕಿಲೋಮೀಟರ್ 30 ಕಿಲೋಮೀಟರ್ ಬರೋಕ್ಕೆ ಜನ ಎದುರ್ತಾರೆ. 720 ಕಿಲೋಮೀಟರ್ ಪ್ರತಿ ವಾರ ಶನಿವಾರ ಬಂದು ಭಾನುವಾರ ಇದ್ದು ಸೋಮವಾರ ಎಲ್ಲ ಕೆಲಸ ಮುಗಿಸಿ ಮತ್ತೆ ಅವರು ಬಿಜಾಪುರ್ಗೆ ಹೋಗ್ತಾರೆ. ದೇವ್ರಿಗೆ ಸ್ತೋತ್ರವಾಗಲಿ. ಅದು ಇದುವರೆಗೂ ದೇವರನ್ನು ಕೈ ಬಿಡಲಿಲ್ಲ. 2 ವಾರ ಇವ್ರು ಬರಲಿಲ್ಲ ಅಂತೇಳಿ ನಾನು ಇವ್ರು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವ್ರ ಆತ್ಮ ಅವ್ರು ತುಂಬ ಹೋರಾಟದಲ್ಲಿದ್ದಾರೆ ಮಗನೇ, ಅವ್ರು ಪ್ರಾರ್ಥನೆ ಮಾಡು ಅಂತೇಳಿ ಫೋನ್ ಮಾಡಿದಾಗ ಅವರೇ ಎತ್ತಿದ್ರು. ಏನಾಯ್ತಪ್ಪ ಅಂದರೆ, ಇಲ್ಲಪ್ಪ ನನಗೆ ಹಣ ಇದಾಗೋಯ್ತು, ನಾಳೆ ದೇವರ ಆಲಿಕ್ಕೆ ಬರಬೇಕಾದ್ರೆ ಮನಿ ಶುಡ್ ನಾಟ್ ಬಿಕಮ್ ಎ ಮ್ಯಾಟರ್, ಅದೊಂದು ಇಂಟ್ರೆನ್ಸ್ ಆಗಬಾರ್ದು, ನೀನು ಬಾ, ನೀನು ಕಷ್ಟಪಟ್ಟು ಬಾನಿ ಅಂತೇಳಿ. ಆಗ ಆಲಿಕೆ ಬಂದಾಗ ದೇವ್ರು ಹೇಳಿದ್ರು ಅವ್ರಿಗೊಂದು ಕಾಣಿಕೆ ಕೊಡು ಅಂತೇಳಿ. ಆ ಕಾಣಿಕೆನ ಕವರ್ ಮಾಡಿ ಅವ್ರಿಗೆ, ಇದು ನಾನು ಕೊಡಲ್ಪಟ್ಟಂತ ದೇವರ ಬೀಜಗಳಪ್ಪ, ಇದು ತಗೊಂಡೋಗು ಮನೆಗೆ, ನಿನ್ನ ಮನೆ ಆಶೀರ್ವಾದ ಅಂತ ಹೇಳಿ ಹೋಗಿ 2 ದಿನಕ್ಕೆ 48 hours ಅಲ್ಲಿ ಕೆಲಸ ಮಾಡಿ ನಾನು ಪ್ರೇ ಮಾಡೋದು, ದೇವ್ರ ಕೊಟ್ಟಿರೋ ಬೀಜ ಅದು ಜಡಿದು ಅಳ್ಳಾಡಿಸಿ ಹೊರಸೋ ಕೈಗೆ ಬರಲಪ್ಪ, ಈ ಪ್ರವಾದಿಯಿಂದ ಹೋಗೋ ಬೀಜ ಬ್ಲೆಸ್ಸಿಂಗ್ ಆಗಲಿ ಅಂತ ಹೇಳಿದ್ರೆ, ಅದೇ ರೀತಿ ಒಂದು ದೊಡ್ಡ ಸಾಕ್ಷಿಯಾಗಿ ಬಂದಿದ್ದಾರೆ. ಯಾವ LIC ಸೇರಿ 3 ದಿನಕ್ಕೆ ಹಣ ಸ್ಯಾಂಕ್ಷನ್ ಮಾಡ್ತಾರೆ. ಆಮೇಲೆ ಈ ಗ್ರೇಸ್ ಮಿನಿಸ್ಟ್ರಿಯಿಂದ ನಾವು ಏನೇನ ಪಡೆದುಕೊಂಡಿದ್ದೇವಪ್ಪ ಅಂದರೆ, ಯಾರೂ ಕೊಡಲಾರದಂಥ ಪ್ರೀತಿಯನ್ನು ಅಪ್ಪ ಮತ್ತು ಅಮ್ಮ ನಮಗೆ ಕೊಟ್ಟಿದ್ದಾರೆ. ಯಾರು ಎಲ್ಲರೂ ನಮ್ಮನ್ನು ಕೈ ಬಿಟ್ಟರು ಸಹಿತ ಇದು ವಾಕ್ಯದಲ್ಲಿದೆ, ತಂದೆ ತಾಯಿಗಳು ಬಂಧು ಬಳಗ ಸರ್ವವು ನಿಮ್ಮನ್ನು ಕೈ ಬಿಟ್ಟರು, ನಾನು ನಿಮ್ಮ ಕೈ ಬಿಡುವುದಿಲ್ಲ, ಅನಾಥರನ್ನಾಗಿ ಮಾಡುವುದಿಲ್ಲ ಅಂತ. ನಮಗೆ ಇಲ್ಲಿ ಬರಬೇಕಂದ್ರೆ ಭಾಳ ಸಂತೋಷ. ಒಂದು ದಿನ ಬಿಟ್ಟು ವಾರ ಬರಬೇಕು ಅಂದರೆ ನಮಗೆ ಒಂದು ದಿನ ಬಿಟ್ಟರೆ ಮಿಸ್ ಮಾಡಿದ್ರೆ ಏನೋ ಕಳೆದುಕೊಂಡ ಹಾಗಾಗುತ್ತೆ. ಅಪ್ಪ ಅಮ್ಮನನ್ನು ಹೇಗೆ ತವರು ಮನೆಗೆ ಮಗಳು ಗಂಡನ ಮನೆಗೆ ಬರಬೇಕಾದ್ರೆ ಹ್ಯಾಂಗೆ ದುಃಖದಿಂದ ತವ್ರ ಮನೆಗೆ ಎಷ್ಟು ಸಂತೋಷದಿಂದ ಬರ್ತಾಳ, ಹಾಗೆ ನಮಗಿದು ತವ್ರ ಮನೆ ಇದ್ದ ಹಾಗೆ ನಮಗಿಲ್ಲಿ ಬರೋದಾದ್ರೆ ಎಷ್ಟೋ ಸಂತೋಷ. ಹೋಗಬೇಕಾದ್ರೆ ಸಪ್ಪಗೆ ಮೋರೆ ಮಾಡ್ಕೊಂಡು ಹೋಗ್ತೇವೆ ನಾವು. ಹೋಗಬೇಕಾದ್ರೆ ಏನೋ ಮತ್ತೊಮ್ಮೆ ಸಮಾಧಾನ, ಮತ್ತೊಮ್ಮೆ ಬರ್ತೇವೆ, ಪುನಃ ಮತ್ತೆ ಬರ್ತೇವೆ, ಅದೇ ಕಾಯ್ತಾ ಇರ್ತೇವೆ ನಾವು. ಹೀಗಾಗಿ ಎಲ್ಲ ಒಂದು ದೇವರ ಒಂದು ಕೃಪೆ, ದೇವರ ಆಶೀರ್ವಾದ. ಇಲ್ಲಿ ಗ್ರೇಸ್ ಮಿನಿಸ್ಟ್ರಿಗೆ ಬಂದು ಇದೊಂದು ಫ್ಯಾಮಿಲಿ ಸರ ನಮಗೆ ಸಿಕ್ಕಿಬಿಟ್ಟಿದೆ. ಗ್ರೇಸ್ ಎಲ್ಲ ಬ್ರದರ್ ಆಯ್ತು, ಸಿಸ್ಟರ್ ಆಯ್ತು, ಭಾಳ ಕಾಳಜಿ ಮಾಡ್ತಾರೆ ನಮಗೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬ ಇತ್ತು. ನಾವು ಫೆಬ್ರವರಿ ಅಲ್ಲಿ ಬರ್ತಿದ್ವಿ, ಇವರಿಬ್ಬರು ಅಷ್ಟೇ ಬರ್ತಿದ್ರು, ನಮ್ಮ ಪಪ್ಪ ಮಮ್ಮಿ. ನಾನು ಬರ್ತಿರಲಿಲ್ಲ. ನಾನು ಮಾರ್ಚಿಂದ ಬರ್ತಿದ್ದೆ. ನಂದು 11 ಮಂತ್ಸಿಂದ ಒಂದು ಸ್ಕಾಲರ್ಶಿಪ್ ಬರಬೇಕಿತ್ತು. ಸೊ ನಾನು ಹಾಗೆ ಪ್ರೇಯರ್ ಮಾಡ್ತಿದ್ದೆ. ಅವರು ಬರೀ ಡಾಕ್ಯುಮೆಂಟ್ಸ್ ಕಳಿಸ್ಕೊಡ್ರಿ, ಯಾವಾಗ ಕಾಲ್ ಮಾಡಿದ್ರು ಬರೀ ಡಾಕ್ಯುಮೆಂಟ್ಸ್ ಕಳಿಸ್ಕೊಡ್ರಿ ಅಂತ ಹೇಳ್ತಿದ್ರು. ಒಂದು ಸ್ಕಾಲರ್ಶಿಪ್ನೂ ಕೊಡ್ತಿರ್ಲಿಲ್ಲ. ಸೊ
ನಂದು 1 ವರ್ಷದಿಂದ ಸ್ಕಾಲರ್ಶಿಪ್ ಬಂದಿರಲಿಲ್ಲ. ಸೊ ಅಪ್ಪ ಅಮ್ಮ ಪ್ರೇಯರ್ ಮಾಡೋಣ ನನ್ನ ಸ್ಕಾಲರ್ಶಿಪ್ ಬಂತು. ದೇವರ ಆಗಲಿ. ಮತ್ತು ನಾವು ಲಾಸ್ಟ್ 2 ವೀಕ್ಸ್ ಬಂದಿರಲಿಲ್ಲ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ನಮಗೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿದರು. ಆಮೇಲೆ ಅಪ್ಪಾಜಿ ಹೇಳಿದರು ಎಲ್ಲ ದೇವ್ರಿಗೆ ಬಿಡುಗಡೆ ಮಾಡ್ತಾರೆ, ನೀವು ಬನ್ನಿ ಚರ್ಚಿಗಂತ. ಸೊ ನಾವು ಲಾಸ್ಟ್ ವೀಕ್ ಬಂದ್ವಿ. ಲಾಸ್ಟ್ ವೀಕ್ ಬರೋಣ ಅಪ್ಪಾಜಿ ಬೀಜ ಅಂತೇಳಿ ಸ್ವಲ್ಪ ಅಮೌಂಟ್ ಕೊಟ್ಟರು. ಅಪ್ಪಾಜಿ ಪ್ರೇಯರ್ ಮಾಡಿ ನಿಮ್ಗೆ ಯಾವತ್ತೂ ದುಡ್ಡಿನ ಕೊರತೆ ಆಗಲ್ಲ, ಇನ್ಮೇಲೆ ಯಾವತ್ತೂ ನಿಮ್ಮ ಬ್ಯಾಂಕ್ ಝೀರೋ ಆಗೋದೇ ಇಲ್ಲ. ಸೊ ದೇವರ ನಮಗೆ ಸ್ತೋತ್ರವಾಗಲಿ. ಅಮ್ಮನೂ ಹಾಗೆ ಪ್ರೇಯರ್ ಮಾಡಿ ನಿಮ್ಗಿನ್ನೂ ಹೆಚ್ಚೆಚ್ಚಾಗಿ ಬರುತ್ತೆ, ನೀವು ಈ ವೀಕ್ ಹೋಗ್ರಿ, ನಿಮಗೊಂದು ಗುಡ್ ನ್ಯೂಸ್ ಬಂದೇ ಬರುತ್ತೆ ಅಂತ ಹೇಳಿದರು. ಸೊ ಟ್ಯೂಸ್ಡೇ LIC ಅವರು ಫೋನ್ ಮಾಡಿ, ಇಲ್ಲ ನಿಮ್ದೊಂದು LIC ಇದೆ, ನಿಮಗೆ ನೀವು ಡಾಕ್ಯುಮೆಂಟ್ಸ್ ಕಳಿಸ್ಕೊಡ್ರಿ, ನಾವು ನಿಮ್ಗೆ LIC ದುಡ್ಡು ಕೊಡ್ತೀವಿ ಅಂತ. ನಮಗಂತೂ ಹೋಪ್ಸೇ ಇರಲಿಲ್ಲ, ಯಾಕಂದರೆ ಅದು 15 ವರ್ಷ ಹಿಂದೆ ಮಾಡಿಸಿದ್ದು LIC, ಕಟ್ಟೋದೇ ನಿಲ್ಲಿಸ್ಬಿಟ್ಟಿದ್ವಿ. ಆ ಡಾಕ್ಯುಮೆಂಟ್ ಏನು ಪೇಪರ್ ಇತ್ತು ಅದು ಎಲ್ಲನೂ ಹೋಗಿತ್ತು. ಸೊ ಅವ್ರಿಗೆ ಹೇಳಿದಾಗ, ಇಲ್ಲ ಅದೇನು ಬಾಂಡ್ ಪೇಪರ್ ಏನು ಬೇಕಿಲ್ಲ, ಬರೀ ನಿಮ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಷ್ಟೇ ಕಳಿಸ್ಕೊಡ್ರಿ, ನಾವು ಮಾಡಿಸ್ತೀನಿ ಅಂತ ಹೇಳಿ LIC ಆಗಬೇಕಂದ್ರೆ 1 ವೀಕ್ ಇಲ್ಲ 2 ವೀಕ್ಸ್ ಮಿನಿಮಮ್ ಬೇಕಾಗುತ್ತೆ. ಬಟ್ ಅವರು ನಾವು ಟ್ಯೂಸ್ಡೇ ಕಾಲ್ ಮಾಡಿದರು, ವೆನೆಸ್ಡೇ ಇಲ್ಲ ಥರ್ಸ್ಡೇ ನಮಗೆ 61,000 ಕಳಿಸ್ಕೊಟ್ಟಿದ್ರು. ದೇವ್ರು ನಮಗೆ ಸ್ತೋತ್ರವಾಗಲಿ. ಆ್ಯಂಡ್ ದೇವರು ತುಂಬ ಅದ್ಭುತ ಕಾರ್ಯಗಳು ಮಾಡಿದ್ದಾರೆ ಈ ಸಭೆಯಿಂದ. ಸೊ ನಾವಿಲ್ಲಿ ನಿಂತಿರೋದು ದೇವರ ಕೃಪೆಯಿಂದ. ನೀವು ಬೀಜ ಕೊಟ್ಟಿದ್ದಪ್ಪ ಅಜಯ್? ನಾ ಬೀಜ ಕೊಟ್ಟಿದ್ದೆ ನಿಮಗೆ, ಕೊಟ್ಟು ಕಳಿಸಿದ್ದು. ಹೌದು ಅಪ್ಪಾಜಿ, ಭಾನುವಾರ ಕೊಟ್ಟಿದ್ದು. ಮಂಗಳವಾರನೇ ಅವರು ಫೋನ್ ಮಾಡಿ ಹೇಳಿದ್ದಾರೆ ನಮಗೆ LIC ಅವರು, ನಿಮ್ಮ ಕಷ್ಟ ಕಾಲದಲ್ಲಿ ಇದು ಅಮೌಂಟ್ ನಿಮಗೆ ಸಹಾಯ ಆಗುತ್ತದೆ ಅಂತ ಹೇಳಿದ್ರು. 2ನೇ ದಿನದಲ್ಲಿ ಅಮ್ಮನೇ ಹೇಳಿದರು, ನೀವು ಮನೆಗೆ ಹೋಗೋದ್ರೊಳಗೆ ನಿಮಗೆ ಸಿಹಿ ಸುದ್ದಿ ಬರುತ್ತೆ ಅಂತ ಅಮ್ಮ ಹೇಳಿದರು. ಹೋಗಿ ಬನ್ನಿ, ನಂಬಿಕೆಯಿಂದಲೇ ಬರ್ತಾ ಇದ್ದಾರೆ ನೀವು. 2ನೇ ದಿನದಲ್ಲಿ ಕೇವಲ ಮುಂದೆ ಈಗ ಈ ವಾರ ಹೆಂಗೆ ಹೋಗ್ಬೇಕಪ್ಪ, ನಾವು ಪ್ರತಿ ವಾರ ಬರ್ತಾ ಇದ್ದೇವೆ. ನಮ್ಮದು ಊರು ಬಿಜಾಪುರ, 750 ಕಿಲೋಮೀಟರ್ ದೂರ ಅದಲ್ಲೇ 12 ಅವರ್ಸ್ ಜರ್ನಿ. 3.5 ತಿಂಗಳಲ್ಲಿ ದೇವರು ಭಾಳಷ್ಟು ಅದ್ಭುತವಾಗಿ ನಡೆಸಿದ್ದಾನೆ ನಮ್ಮ ಕುಟುಂಬವನ್ನು. ಒಂದು ದಿವಸ ಮರೆಯದೆ ನಾವು ಬಂದಿದ್ದು, 2 ವಾರ ಮಾತ್ರ ಮಿಸ್ ಆಯಿತು. ಅಪ್ಪಾಜಿ ಒಂದು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂಥೇಳಿ, ಆಯ್ತಮ್ಮ ಬನ್ನಿ ಅಂತ ಹೋದವಾರ ಬನ್ನಿ. ಅಲ್ಬೇಡಿ ವಿಶ್ವಾಸದ ನೋಡಿ 750 ಕಿಲೋಮೀಟರ್ ಪ್ರತಿ ವಾರ ಇವ್ರು ಬರ್ತಾ ಇದ್ರು. ಇವ್ರು ಮಾಡಿದ ಪ್ರಾರ್ಥನೆ ದೇವರು ಅದು ಪ್ರಾರ್ಥನೆ ಕೇಳ್ತಾರೆ. 20 ಕಿಲೋಮೀಟರ್ 30 ಕಿಲೋಮೀಟರ್ ಬರೋಕ್ಕೆ ಜನ ಎದುರ್ತಾರೆ. 770 ಕಿಲೋಮೀಟರ್ ಪ್ರತಿ ವಾರ ಶನಿವಾರ ಬಂದು ಭಾನುವಾರ ಇದ್ದು ಸೋಮವಾರ ಎಲ್ಲ ಕೆಲಸ ಮುಗಿಸಿ ಮತ್ತೆ ಅವರು ಬೆಳಗಾಂಗೆ ಹೋಗ್ತಾರೆ. ಎಷ್ಟು ಒಂದು ಕಮಿಟ್ಮೆಂಟ್, ಬಿಜಾಪುರ್ಗೆ ಹೋಗ್ತಾರೆ. ದೇವ್ರಿಗೆ ಸ್ತೋತ್ರವಾಗಲಿ. ಅದು ಇದುವರೆಗೂ ದೇವರನ್ನು ಕೈ ಬಿಡಲಿಲ್ಲ. 2 ವಾರ ಇವ್ರು ಬರಲಿಲ್ಲ ಅಂತೇಳಿ ನಾನು ಇವ್ರು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರಾತ್ಮ ಅವ್ರು ತುಂಬ ಹೋರಾಟದಲ್ಲಿದ್ದಾರೆ ಮಗನೇ, ಅವ್ರು ಪ್ರಾರ್ಥನೆ ಮಾಡು ಅಂತೇಳಿ ಫೋನ್ ಮಾಡಿದಾಗ ಅವರೇ ಎತ್ತಿದ್ರು. ಏನಾಯ್ತಪ್ಪ ಅಂದರೆ, ಇಲ್ಲಪ್ಪ ನನಗೆ ಹಣ ಇದಾಗೋಯ್ತು, ನಾಳೆ ದೇವರ ಆಲಿಕ್ಕೆ ಬರಬೇಕಾದ್ರೆ ಮನಿ ಶುಡ್ ನಾಟ್ ಬಿಕಮ್ ಎ ಮ್ಯಾಟರ್, ಅದೊಂದು ಇಂಟ್ರೆನ್ಸ್ ಆಗಬಾರ್ದು, ನೀನು ಬಾ, ನೀನು ಕಷ್ಟಪಟ್ಟು ಬಾನಿ ಅಂತೇಳಿ. ಆಗ ಆಲಿಕ್ಕೆ ಬಂದಾಗ ದೇವ್ರು ಹೇಳಿದ್ರು ಅವ್ರಿಗೊಂದು ಕಾಣಿಕೆ ಕೊಡು ಅಂತೇಳಿ. ಅದು ಎಷ್ಟೊಂದು ಹೇಳ್ಬಾರ್ದು, ಆ ಕಾಣಿಕೆನ ಕವರ್ ಮಾಡಿ ಅವ್ರಿಗೆ, ಇದು ನನ್ನ ಕೊಡಲ್ಪಟ್ಟಂಥ ದೇವರ ಬೀಜಗಳಪ್ಪ, ತಗೊಂಡೋಗು ಮನೆಗೆ, ನಿನ್ನ ಮನೆ ಆಶೀರ್ವಾದ ಇರುತ್ತೆ ಅಂತ ಹೇಳಿ ಹೋಗಿ 2ನೇ ದಿನಕ್ಕೆ 48 ಅವರ್ಸಲ್ಲಿ ಕೆಲಸ ಮಾಡಿ ನಾನು ಪ್ರೇ ಮಾಡೋದು, ದೇವ್ರ ಕೊಟ್ಟಿರೋ ಬೀಜ ಅದು ಜಡಿದು ಅಳ್ಳಾಡಿಸಿ ಹೊರಸೋ ಕೈಗೆ ಬರಲಪ್ಪ, ಈ ಪ್ರವಾದಿಂದ ಹೋಗೋ ಬೀಜ ಬ್ಲೆಸ್ಸಿಂಗ್ ಆಗಲಿ ಅಂತ ಹೇಳಿದೆ. ಅದೇ ರೀತಿ ಒಂದು ದೊಡ್ಡ ಸಾಕ್ಷಿಯಾಗಿ ಬಂದಿದ್ದಾರೆ. ಯಾವ LIC ಸೇರಿ 3ನೇ ದಿನಕ್ಕೆ ಹಣ ಸ್ಯಾಂಕ್ಷನ್ ಮಾಡ್ತಾರೆ, ಅಲ್ಲಿಸ್ತಾರೆ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಹೋಗೋ ಅಷ್ಟೊತ್ತಿಗೆ ಅತ್ತೆ ಮನೆ ಸೋದರತ್ತೆ ಮನೆ ಎಲ್ಲ ಹೋಗಿ ಬರಬೇಕಾಗತ್ತೆ. ಆದರೆ ಇದು ನೋಡಿ ಇವ್ರ ಕೈಗೆ ಅಕೌಂಟ್ಗೆ ಬಂದಿದೆ ಅಂದರೆ ನಾನು ಹೇಳ್ತೀನಿ, LIC ಹೃದಯದಲ್ಲೂ ದೇವರು ಬೆಂಕಿ ಹಾಕಿ ತರಿಸಿದ್ದಾರೆ. ಆಮೇಲೆ ಶುಕ್ರವಾರ ನಾವು ಬರ್ಬೇಕಾದ್ರೆ ಗುರುವಾರ ದಿನ ಮುಂಚಿತವಾಗಿ ಅದು ಬ್ಯಾಂಕಿಗೆ ನಮ್ಮ ಫೋನ್ ಪೇ ಬಂತು ಅಮೌಂಟ್. ಎಲ್ಲ ಒಂದು ದೇವರ ಕೃಪೆ, ಅಪ್ಪ ಮತ್ತು ಅಮ್ಮ ಮಾಡಿದ್ದು ಒಂದು ಪ್ರಾರ್ಥನೆ, ಆಮೇಲೆ ದೇವರ ಒಂದು ಕೃಪೆ. ಆಮೇಲೆ ಇಲ್ಲಿ ನಾವು ಬಂದಿದ್ದು ಒಂದು ಅವಕಾಶ, ಮಂಜೂಷ ಪೆಟ್ಟಿಗೆ ನಮಗೆ ನೋಡುವ ಒಂದು ಸೌಭಾಗ್ಯ ದೊರಕಿತು ನಮ್ಮ ಫ್ಯಾಮಿಲಿಗೆ, ಅದು ಒಂದು ಎಲ್ಲ ಒಂದು ದೇವರ ಕೃಪೆ. ಆಮೇಲೆ ಈ ಗ್ರೇಸ್ ಮಿನಿಸ್ಟ್ರಿಯಿಂದ ನಾವು ಏನೇನು ಪಡೆದುಕೊಂಡಿದ್ದೇವಪ್ಪ ಅಂದರೆ, ಯಾರೂ ಕೊಡಲಾರದಂಥ ಪ್ರೀತಿಯನ್ನು ಅಪ್ಪ ಮತ್ತು ಅಮ್ಮ ನಮಗೆ ಕೊಟ್ಟಿದ್ದಾರೆ. ಯಾರು ಎಲ್ಲರೂ ನಮ್ಮನ್ನು ಕೈ ಬಿಟ್ಟರು ಸಹಿತ ಇದು ವಾಕ್ಯದಲ್ಲಿದೆ, ತಂದೆ ತಾಯಿಗಳು ಬಂಧು ಬಳಗ ಸರ್ವವು ನಿಮ್ಮನ್ನು ಕೈ ಬಿಟ್ಟರು, ನಾನು ನಿಮ್ಮ ಕೈ ಬಿಡುವುದಿಲ್ಲ, ಅನಾಥರನ್ನಾಗಿ ಮಾಡುವುದಿಲ್ಲ ಅಂತ. ನಮಗೆ ಇಲ್ಲಿ ಬರಬೇಕಂದ್ರೆ ಭಾಳ ಸಂತೋಷ. ಒಂದು ದಿನ ಬಿಟ್ಟು ವಾರ ಅಂದರೆ ನಮಗೆ ಒಂದು ದಿನ ಬಿಟ್ಟರೆ ಮಿಸ್ ಮಾಡಿದ್ರೆ ಏನೋ ಕಳೆದುಕೊಂಡ ಹಾಗಾಗುತ್ತೆ. ಅಪ್ಪ ಅಮ್ಮನನ್ನು ಹೇಗೆ ತವರು ಮನೆಗೆ
ಮಗಳು ಗಂಡನ ಮನೆಗೆ ಬರಬೇಕಾದ್ರೆ ಹ್ಯಾಂಗ ದುಃಖದಿಂದ ತವ್ರ ಮನೆಗೆ ಎಷ್ಟು ಸಂತೋಷದಿಂದ ಬರ್ತಾಳ ಹಾಗೆ ನಮಗಿದು ತವ್ರ ಮನೆ ಇದ್ದ ಹಾಗೆ ನಮಗಿಲ್ಲಿ ಬರೋದಾದ್ರೆ ಎಷ್ಟೋ ಸಂತೋಷ. ಹೋಗ್ಬೇಕಾದ್ರೆ ಸಪ್ಪಗ ಮೋರೆ ಮಾಡ್ಕೊಂಡು ಹೋಗ್ತೇವೆ ನಾವು. ಹೋಗ್ಬೇಕಾದ್ರೆ ಏನೋ ಮತ್ತೊಮ್ಮೆ ಸಮಾಧಾನ, ಮತ್ತೊಮ್ಮೆ ಬರ್ತೇವೆ ಪುನಃ ಮತ್ತೆ ಬರ್ತೇವೆ ಮುಂದಿನ ಅದೇ ಕಾಯ್ತಾ ಇರ್ತೇವೆ ನಾವು. ಹೀಗಾಗಿ ಎಲ್ಲ ಒಂದು ದೇವರ ಒಂದು ಕೃಪೆ, ದೇವರ ಆಶೀರ್ವಾದ. ಇಲ್ಲಿ ಗ್ರೇಸ್ ಮಿನಿಸ್ಟ್ರಿ ಬಂದು ಇದೊಂದು ಫ್ಯಾಮಿಲಿ ಸರ ನಮಗೆ ಸಿಕ್ಕಿಬಿಟ್ಟಿದೆ. ಗ್ರೇಸ್ ಎಲ್ಲ ಬ್ರದರ್ ಆಯ್ತು, ಸಿಸ್ಟರ್ ಆಯ್ತು, ಭಾಳ ಕಾಳಜಿ ಮಾಡ್ತಾರೆ ನಮಗೆ. ಒಂದು ನನಗೆ ಫ್ಯಾಮಿಲಿ ಥರ ಅನ್ನಿಸ್ಬಿಟ್ಟಿದೆ. ಎಲ್ಲರೂ ನನ್ನ ಕೈ ಬಿಟ್ಟಿರುತ್ತೆ. ನಮ್ಮ ಅಕ್ಕ ತಂಗಿ ಯಾರೋ ಮಾತಾಡ್ಲಿಕ್ಕಂದ್ರೆ ಮಾತಾಡೋದೇ ಇಲ್ಲ ಅವರು. ಆದರೂ ಸಹಿತ ಇಲ್ಲಿ ಒಂದು ಫ್ಯಾಮಿಲಿ ಸಿಕ್ಕಿದೆ ಅಲ್ಲ, ನನ್ನ ದೇವರ ಒಂದು ಸ್ಥಾನದಲ್ಲಿ ಅದು ಒಂದು ನನಗೆ ಬಹಳಷ್ಟು